ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಕಿತ್ತೂರು ಕ್ಷೇತ್ರದ ಅಂಬಡಗಟ್ಟಿ ಹಾಗೂ ಹೊಳಿ ಹೊಸೂರು ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ಹೊಸದಾಗಿ ನಿರ್ಮಿಸಿದ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಹೊಸ ಕಟ್ಟಡಗಳು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ರವರ ಅಧ್ಯಕ್ಷತೆಯಲ್ಲಿ ಉದ್ಘಾಟನೆಯಾಗಿದ್ದಾವೆ. 2 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ವ್ಯಾಪ್ತಿಗೆ ಹಲವಾರು ಹಳ್ಳಿಗಳು ಬರ್ತಾ ಇದ್ದು ಈ ಹೊಸ ಕಟ್ಟಡಗಳು ಅವಶ್ಯಕತೆಯಾಗಿದ್ವು. ಆರೋಗ್ಯ ಇಲಾಖೆ ಇಂಜಿನಿಯರಿಂಗ್ ವತಿಯಿಂದ ಗುತ್ತಿಗೆದಾರ ರಾಘವರೆಡ್ಡಿ ಅವರು ನಿರ್ಮಿಸಿದ ಈ ಕಟ್ಟಡಗಳು ಇಂದು ಉದ್ಘಾಟನೆಯಾಗಿದ್ದು ಈ ಸಂದರ್ಭದಲ್ಲಿ ಬೆಳಗಾವಿ ಡಿಎಚ್ಒ ಈಶ್ವರ್ ಗಡಾದ್, ಇಒ ಕಿರಣ್ ಘೋರ್ಪಡೆ, ಟಿಎಚ್ಒ ಸಂಜಯ್ ಸಿದ್ದನವರ್, ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ಅರುಣ್ ಕುಮಾರ್, ಸಹಾಯಕ ಅಭಿಯಂತರರು ನಾಜಿನಿ ಶೇಟ್, ಡಾಕ್ಟರ್ ಜಗದೀಶ್ ಹಲ್ಸಗಿ, ಡಾಕ್ಟರ್ ಹಿರೇಮಠ್, ಪಿಡಿಒ ರವಿ ಉಡಿಕೇರಿ, ಪಿಡಿಒ ಆಶಾ ಹಾಗೂ ಅಂಬಡಗಟ್ಟಿ ಹಾಗೂ ಹೊಳಿ ಹೊಸೂರು ಗ್ರಾಮ ಪಂಚಾಯಿತಿಗಳ ಅಧ್ಯಕ್ಷರು, ಸರ್ವ ಸದಸ್ಯರು ಹಾಗೂ ಗ್ರಾಮಗಳ ಹಿರಿಯರು ಆದ ಬಾಬುಕಟ್ಟಿ, ಈರಣ್ಣ ಹಲಗಿ, ಅಸ್ಪ್ಯಾಕ್ ಹವಲ್ದಾರ್, ಗಣ್ಯರು ಹಾಗೂ ಆಸ್ಪತ್ರೆಗಳ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಶಾಸಕರು ಸೇರಿ ಎಲ್ಲರನ್ನ ಸನ್ಮಾನ ಮಾಡಲಾಗಿದೆ. ಬಹಳಷ್ಟು ಮಂದಿಗೆ ಆರೋಗ್ಯದ ಕಡೆ ಭಾಳ ನೆಗ್ಲಿಜೆನ್ಸ್ ಇತ್ತು ಮೊದಲು. ಆದ್ರೆ ಇವತ್ತಿನ ಒಂದೊಂದು ಸ್ಟ್ರಾಟಜಿಕ್ ಸ್ಟಡಿ ಪ್ರಕಾರ ನಿಮ್ಮ ಟೋಟಲ್ ಏನು ಗಳಿಸ್ತಿರಲ್ಲ ನೀವು ಜೀವನದಾಗ ಇಡೀ 4-5 ವರ್ಷದಾಗ ಅದರ 20% ದವಾಖಾನೆಗೆ ಹಾಕಿ ಸಾಯ್ತೀರಿ. ಸಾಯ ಮುಂದೆ ಹೆಲ್ತ್ ಇಶ್ಯೂಸ್, ಆ ಹೆಲ್ತ್ ಇಶ್ಯೂಸಿಗೆ ನೀವು ಗಳಿಸಿದ್ದ ಹಾಕೋಕ್ಕಿಂತ ನಿಮ್ಮ ಒಳ್ಳೆಯ ರೀತಿಯಿಂದ ನಿಮ್ಮ ಆರೋಗ್ಯ ಇಟ್ಕೊಳ್ಳೋದು ಒಳ್ಳೆಯದು. ಆ ದೃಷ್ಟಿಕೋನದಿಂದ ಈ ಸುಸಜ್ಜಿತವಾದಂಥ ಆರೋಗ್ಯ ಕೇಂದ್ರ ಇವತ್ತು ಹೊಸ ಕಟ್ಟಡ ಆಗೈತಿ. ದಯಮಾಡಿ ಎಲ್ಲರಿಗೂ ಒಂದೊಂದು ರಿಕ್ವೆಸ್ಟ್, ಎಲ್ಲರೂ ವರ್ತನೆ ಊರನ್ನವ್ರಿಗೆ ಸ್ವಲ್ಪ ಸ್ಟಾಫ್ ಜೋಡಿ ಒಳ್ಳೆ ರೀತಿಯಿಂದ ವರ್ತನೆ ಇರಲಿ. ನಿಮಗೂ ಕೂಡ ಆ ಜನರ ಜೋಡಿ ಕೂಡ ಹಂಗೆ ಇರಬೇಕು. ನೀವು ಏನಾರು ಯಥಾತಥ ಮಾಡಿದ್ರೆ ನಿಮ್ಮ 10 ಪಟ್ಟು ಅವ್ರು ಮಾಡ್ತಾರೆ. ನೀವ ಚಂದನಿಗೆ ವರ್ತನೆ ಮಾಡಿದ್ರೆ ಅವರು 10 ಪಟ್ಟು ನಿಮಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾರೆ. ಅದು ವಯಸ್ಸ ವರ್ಷ ನೀವು ಹೆಂಗೆ ಬಿಹೇವ್ ಮಾಡ್ತೇವೆ ಹಂಗೆ ಹೊಳ್ಳಿ ಬರ್ತಿರ್ತೈತಿ. ಅದಕ್ಕೆ ನೀವು ಕೂಡ ಒಂದು ಒಳ್ಳೆ ರೀತಿಯಿಂದ ಸರ್ವಿಸ್ ಕೊಡ್ರಿ. ಊರಿನ ಜನರು ಕೂಡ ನಿಮ್ಮನ್ನು ಒಳ್ಳೆ ರೀತಿಯಿಂದ ಕಾಣಕ್ಕೆ ಪ್ರಯತ್ನ ಮಾಡ್ತಾರೆ. ಆ ದೃಷ್ಟಿಕೋನದಿಂದ ಈ ಸುಸಜ್ಜಿತವಾದ ಕಟ್ಟಡದಲ್ಲಿ ಸ್ವಲ್ಪ ಸ್ಟಾಫ್ ಬರ್ತೈತಿ. ನೀವು ಸ್ಟಾಫ್ ಫುಲ್ ಪ್ಲೇಜ್ ಕೊಡೋ ಮಟ್ಟ ನಾವು ದವಾಖಾನೆ ಓಪನಿಂಗ್ ಮಾಡೋದಲ್ಲ ಅಂತ ಹೇಳಿದ್ವಿ. ಇದು ಒಂದ ಅನ್ಕೊಂತ ಹಂಗ ಪೋಣಿಸ್ತೈತೆ ಇರಲಿ, ಆದ್ರೆ ಅದು ನಿಮ್ಮ ಹಕ್ಕು ಐತೆ. ಆದ್ರೆ ಅದಕ್ಕೆ ಕಂಡೀಷನ್ಸ್ ಅಪ್ಲೈ ಆಗ್ತಾವ. ಈಗ ಇಲ್ಲಿದ್ದಂಥ ಜನ ನೀವು ಪ್ರೈವೇಟ್ ದವಾಖಾನೆಗಳು ತೋರಿಸ್ಕೊಂತ ಹೊಂಟ್ರಿ. ನಮಗೆ ಇಲ್ಲಿ ಬರುವಂಥ ರೋಗಿಗಳ ಸಂಖ್ಯೆ ಅನುಗುಣವಾಗಿ ಅವೆಲ್ಲ ಆಗ್ತಿರ್ತಾವೆ. ಇಲ್ಲಿ ಹೆಚ್ಚು ಮಾಡ್ಬೇಕಂದ್ರೆ ರೋಗಿ ಇಲ್ದವ್ರು ಬಂದು ತೋರ್ಸಕ್ಕೆ ಹೋಗ್ಬೇಕು. ಬೇರೆ ದವಾಖಾನೆಗೆ ಹೋಗ್ತಾರಲ್ಲ ಅವ್ನು ಕಮ್ಮಿ ಮಾಡಿ ಇಲ್ಲಿ ಬಂದ್ರೆ ಅಲ್ಲಿ ರಿಜಿಸ್ಟರ್ ಆಗ್ತಿರ್ತದೆ. ಇಷ್ಟು ಪೇಷಂಟ್ಸ್ ಬಂದರು, ಇಷ್ಟು ಪೇಷಂಟ್ಸ್ ಹೋಗ್ಬೇಕು, ದಿನ ಇಲ್ಲಿ ಇನ್ಫ್ಲೋ ಐತೆ ಅನ್ನುವಂಥ ಉದ್ಘಾಟನೆ ತುಂಬಾ ಮರೀಚಿಕೆ ಆಗಿತ್ತು. ಸಾಕಷ್ಟು ಅವಶ್ಯಕತೆ ಇತ್ತು. ಇವತ್ತು ಉದ್ಘಾಟನೆ ಆಗಿದೆ. ತಾವು ಬಂದ್ಮೇಲೆ ಒಂದು ಗ್ರಾಮೀಣ ಜನರಿಗೆ ಒಂದು ಹೊಸ ಕಟ್ಟಡ, ಈಗ ಊರಿನಲ್ಲಿದ್ದಂಥ ಹಳೆ ಕಟ್ಟಡ ಸುಮಾರು ಅನಾನುಕೂಲತೆಗಳಿದ್ದು ಅದರಲ್ಲಿ ಹೊಸ ಕಟ್ಟಡದಲ್ಲಿ ನೂತನವಾಗಿ ಈಗಾಗಲೇ ಮಾನ್ಯ ಶಾಸಕರು ಹೇಳಿದಂಗೆ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ದೇವಸ್ಥಾನಕ್ಕಿಂತ ಜಾಸ್ತಿ ವ್ಯಾಲ್ಯೂ ಇರುವಂಥ ಒಂದು ಸಂಸ್ಥೆ ಅಥವಾ ಆರೋಗ್ಯ ಕೇಂದ್ರಗಳು. ಅದಕ್ಕೆ ಒಂದು ಹೊಸ ಕಟ್ಟಡ ಘನ ಸರ್ಕಾರದಿಂದ ಕೊಡಮಾಡಿದ್ದಾರೆ. ಹೊಸ ಕಟ್ಟಡ ಇವತ್ತು ಉದ್ಘಾಟನೆ ಆಗಿದೆ. ಶಾಸಕರು ಹೇಳಿದಂತೆ ಸಮಾಜಕ್ಕಾಗಿರುವಂಥ ಈ ಒಂದು ಕಟ್ಟಡ ಅಥವಾ ಆರೋಗ್ಯ ಕೇಂದ್ರವನ್ನು ಸಮಾಜಕ್ಕೆ ಅರ್ಪಣೆ ಮತ್ತು ಸಮಾಜದ ಜನರು ಅಥವಾ ಕಮ್ಯುನಿಟಿ ಮೆಂಬರ್ಸ್ ಕೂಡ ಇದರಲ್ಲಿ ಪಾಲ್ಗೊಂಡು ಮುಂದಿನ ದಿನಗಳಲ್ಲಿ ಎಲ್ಲ ಜನರಿಗೆ ಒಂದು ಉತ್ತಮವಾದ ಆರೋಗ್ಯ ಸೇವೆ ನೀಡುವಲ್ಲಿ ಒಂದು ಪ್ರಮುಖ ಪಾತ್ರ ವಹಿಸೋದಕ್ಕೆ ಅನುಕೂಲ ಆಗಿದೆ ಅಂತ ನನ್ನ ಭಾವನೆ. ಈಗ ತಾವು ಬೆಳಗಾವಿ ಜಿಲ್ಲೆಗೆ ಬಂದಿದ್ದೀರಾ. ವಿಶೇಷವಾಗಿ ಸಾಕಷ್ಟು ನಿರೀಕ್ಷೆ ಇದೆ. ಒಂದ್ ಕಡೆ ವೈದ್ಯಕೀಯ ಒಂದ್ ರೀತಿ ಸಿಬ್ಬಂದಿಗಳ ಕೊರತೆ ಇದೆ, ಮತ್ತೆ ಸಾಕಷ್ಟು ಸಲಕರಣೆಗಳ ಕೊರತೆ ಇದೆ. ಇಂತಹ ಸಂದರ್ಭದಲ್ಲಿ ತಮ್ಮ ಅವಧಿಲಾದ್ರೂ ಒಂದ್ ರೀತಿ ಎಲ್ಲಾ ಹಾಸ್ಪಿಟ್ಲ್ಗಳಿಗೆ ಸಿಬ್ಬಂದಿಗಳು ಮತ್ತೆ ಡಾಕ್ಟರ್ಗಳನ್ನ ನಿಯೋಜನೆ ಮಾಡ್ತೀರಾ?
ಖಂಡಿತವಾಗ್ಲೂ ಅಂತ ಬಾಬಾ ಸಾಹೇಬ್ ಪಾಟೀಲ್ ವಸಕರು ಇವತ್ತು ಕಿತ್ತೂರು ಕ್ಷೇತ್ರದಲ್ಲಿ ಒಂದು 2 ಕಡೆ ಒಂದ್ ರೀತಿ ನೂತನ ಪ್ರಾಥಮಿಕ ಆರೋಗ್ಯ ಕೇಂದ್ರ ಉದ್ಘಾಟನೆ ಆಗ್ತಾ ಇದೆ. ಒಂದ್ ಕಡೆ ಅಮ್ಮಡಗಟ್ಟಿ ಮತ್ತೆ ಹೊಳೆಹೊಸೂರು. ಸರ್, ತುಂಬಾ ಮರೀಚಿಕೆ ಆಗಿತ್ತು, ಹೊಸ ಕಟ್ಟಡ ಬೇಕಾಗಿತ್ತು ಈ ಕಡೆ ಭಾಗದಲ್ಲಿ. ಒಂದ್ ರೀತಿ ಇವತ್ತು ವಿಶೇಷವಾಗಿ ಅಮ್ಮಡಗಟ್ಟಿ ಮತ್ತೆ ಹೊಳೆಹೊಸೂರಲ್ಲಿ ಉದ್ಘಾಟನೆ ಆಗ್ತಾ ಇರ್ತಕ್ಕಂಥದ್ದು ಸುದೀರ್ಘ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಾ ಇದ್ದೀವಿ. ಇದು ಭಾಳ ಹಿಂದ್ಗಡೆ ಆಗಬೇಕಾಗಿತ್ತು, ಬಟ್ ಸ್ಟಾಫ್ ಕೊರತೆ ಬೇಡ, ಇನ್ಫ್ರಾಸ್ಟ್ರಕ್ಚರ್ ಇಲ್ಲದ್ರಿಂದ ವಿಳಂಬ ಹಾಕೊಂತ ಬಂದಿದ್ದು. ಬಹುತೇಕ ಇವತ್ತಿಗೆಲ್ಲ ನಿಲ್ಲಿಸಿದಾರು, ಅದ್ರ ಸಲುವಾಗಿ ಪ್ರಾರಂಭ ಮಾಡಿದ್ವಿ. ಯಾಕಂದ್ರೆ ಹಾಗೆ ಸುಮ್ಮನೆ ಪ್ರಾರಂಭ ಮಾಡಿ ಅಲ್ಲಿ ಬೇಸಿಕ್ ಕಮ್ಯುನಿಟೀಸ್ ಕೊಡೋಕೆ ಸಾಧ್ಯ ಇದ್ದರೆ ಕಷ್ಟ ಆಗುತ್ತೆ. ಇವತ್ತಿಗೆಲ್ಲ ಅಟ್ಲೀಸ್ಟ್ ಒಂದು 70-80% ಬೇಸಿಕ್ ಕಮ್ಯುನಿಟೀಸ್ ಕೊಟ್ಟು ಪ್ರಾರಂಭ ಮಾಡಿದ್ರೆ ಸುಸಜ್ಜಿತವಾಗಿ ಯಾವ ಹಾಸ್ಪಿಟಲ್ ರನ್ ಆಗ್ತದೆ. ಆ ಉದ್ದೇಶದಿಂದ ಇವತ್ತು ಅದನ್ನು ಬಹುತೇಕ ಎಲ್ಲ ಹಿರಿಯ ಅಧಿಕಾರಿಗಳು ಪ್ರೊವೈಡ್ ಮಾಡಿದಾರು. ಸ್ಟಾರ್ಟ್ ಒಟ್ಟಾರೆ 2 ಗ್ರಾಮಗಳ ವ್ಯಾಪ್ತಿಗೆ ಮರೀಚಿಕೆಯಾಗಿದ್ದ ಈ ಹೊಸ ಕಟ್ಟಡಗಳು ಉದ್ಘಾಟನೆಯಾಗಿದ್ದು ತುಂಬಾ ಸಂತೋಷದಾಯಕವಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.